ಈಗಾಗಲೇ ಪಾಕಿಸ್ತಾನ ಬೆದರಿ ಕುಳಿತಿದೆ. ನಿನ್ನೆ ಪಾಕಿಸ್ತಾನದಿಂದ ಹಲವು ಬಾರಿ ದಾಳಿಯಾಗಿದೆ. ಭಾರತೀಯ ಸೇನೆಯಿಂದ ಅನೇಕ ಶಸ್ತ್ರಾಸ್ತ್ರ ಬಳಸಿಕೊಂಡು ಪಾಕ್ ದಾಳಿ ಮಾಡಿದೆ. ಹಲವು ಬಾರಿ ಕದನ ವಿರಾಮ ಉಲ್ಲಂಘಿಸಿ ದಾಳಿಯನ್ನು ಮಾಡಿದ್ದಾರೆ. ದಾಳಿಗಳನ್ನ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ. ಕದನ ವಿರಾಮ ಉಲ್ಲಂಘನೆಗೆ ತಕ್ಕ ಉತ್ತರ ನೀಡಲಾಗಿದೆ. ವಿಡಿಯೋವನ್ನ ಬಿಡುಗಡೆ ಮಾಡಿ ಭಾರತೀಯ ಸೇನೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಇಂಡಿಯನ್ ಆರ್ಮಿ ಶೇರ್ ಮಾಡಿಕೊಂಡಿರುವಂತಹ ವಿಡಿಯೋ ಇದು. ಅಂದ್ರೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಏನು ದಾಳಿಯನ್ನ ನಡೆಸಲಾಯಿತು ಅದರ ಬಗ್ಗೆ ಅಧಿಕೃತವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಅನೇಕ ಶಸ್ತ್ರಾಸ್ತ್ರ ಬಳಸಿಕೊಂಡು ಪಾಕ್ ದಾಳಿಯನ್ನ ಮಾಡ್ತಾ ಇದೆ. ಹಲವು ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿ ದಾಳಿಯನ್ನ ಮಾಡಿದ್ದಾರೆ. ದಾಳಿಗಳನ್ನ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ. ಕದನ ವಿರಾಮ ಉಲ್ಲಂಘನೆಗೆ ತಕ್ಕ ಉತ್ತರವನ್ನ ನೀಡಲಾಗಿದೆ. ನೋಡಿ, ಪಾಕ್ ಕೆಣಕ್ತಾ ಇದ್ದಾಗ ಭಾರತೀಯ ಸೇನೆ ಕೂಡ ಸುಮ್ಮನೆ ಕೂತಿಲ್ಲ, ಅದಕ್ಕೆ ಪ್ರತಿದಾಳಿಯನ್ನ ನಡೆಸಿದೆ. ಆ ಸಂದರ್ಭದಲ್ಲಿ ಹಲವು ಪ್ರದೇಶಗಳು, ಪಾಕ್ನ ಹಲವು ಪ್ರದೇಶಗಳು ಛಿದ್ರವಾಗಿದೆ. ಕೆಲ ವಿಡಿಯೋಗಳನ್ನ ಶೇರ್ ಮಾಡಿಕೊಳ್ಳೋ ಮುಖಾಂತರವಾಗಿ ಭಾರತೀಯ ಸೇನೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಇವತ್ತು ಬೆಳಿಗ್ಗೆ 9 ಗಂಟೆಗೂ ಕೂಡ ವಿದೇಶಾಂಗ ಸಚಿವಾಲಯದಿಂದ ಒಂದಷ್ಟು ಮಾಹಿತಿ ದಾಳಿಯ ಕುರಿತಂತೆ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅಂದ್ರೆ ಈಗಾಗಲೇ ಗೊತ್ತಾಗ್ತಾ ಇದೆ ಯಾವ ರೀತಿ ಗಡಿಯ ಸ್ಥಿತಿ ಇದೆ, ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಉಂಟಾಗಿದೆ, ಯಾವ ರೀತಿ ದಾಳಿಗಳು ನಡೀತಾ ಇದೆ. ಅವರು ನಾಗರಿಕರನ್ನ ಟಾರ್ಗೆಟ್ ಮಾಡಿ ಸುಮಾರು 15ಕ್ಕೂ ಹೆಚ್ಚು ನಾಗರಿಕರನ್ನ ಹತ್ಯೆ ಮಾಡಿದ್ದಾರೆ. 65ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಹೀಗಾಗಿ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ ಮತ್ತೆ ಕೆಣಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗಾಗಿ ಭಾರತೀಯ ಸೇನೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಮತ್ತೆ ಪಾಕ್ನಿಂದ ಮಿಸೈಲ್ಸ್ಗಳ ದಾಳಿ, ಶೆಲ್ಗಳ ದಾಳಿ ನಡೀತಲೇ ಇದೆ.